पंडितं पंडिताराध्यं पिंडादिस्थलबोधकम् अखंडं दंडवद्वंदे सूर्यमंडलमंडितम् सदा ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಮನದಲ್ಲಿ ನೆನೆದು ಶ್ರೀ ಶಿವಶಂಕರೇಶ್ವರ ಮಠದಲ್ಲಿ ಅತ್ಯಂತ ಆಕಸ್ಮಿಕವಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮಠದ ಮಠಾಧಿಪತಿಗಳು, ಜ್ಞಾನ ಅನುಭವ ವಯೋವೃದ್ಧರಾದ ಷಟ್ಸ್ಥಲ ಬ್ರಹ್ಮ ಶಿವಶಂಕರ ಶಿವಾಚಾರ್ಯ ಸ್ವಾಮಿಗಳವರೇ, ಹಾಲಪ್ಪಯ್ಯನ ವಿರಕ್ತ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಪಂಚಾಕ್ಷರ ಸ್ವಾಮಿಗಳವರೇ, ಮುಂದಿನ ವಾರ 17ನೇ ತಾರೀಕಿನಿಂದ ರಜತ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣವನ್ನು ನೆರವೇರಿಸಿಕೊಳ್ತಾ ಇರುವಂತಹ ಶ್ರೀ ಕಾರ್ಯಘಟ್ಟ ಸಿದ್ದೇಶ್ವರ ದೇವಾಲಯದ ಪಂಚ ಕಮಿಟಿಯ ಎಲ್ಲ ಪದಾಧಿಕಾರಿಗಳವರೇ, ಶ್ರೀಮಠದ ಮತ್ತು ದೇವಸ್ಥಾನದ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಒಂದು ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿದೆ, ಶಿವಶಂಕರ ಮಠದ ಪಕ್ಕಕ್ಕನ ಕಾರ್ಯಘಟ್ಟ ಸಿದ್ದೇಶ್ವರ ದೇವಾಲಯ ಇರುವಂತಹದ್ದು. ಆ ದೇವಾಲಯದ ಕಳಸಾರೋಹಣ ಮತ್ತು ರಜತ ಮೂರ್ತಿಯ ಅರ್ಪಣೆಯ ಕಾರ್ಯಕ್ರಮದ ನಿಮಿತ್ತ ಬರುವ 17ನೇ ತಾರೀಕಿನ ದಿನದಂದು ಜಗದ್ಗುರುಗಳವರಿಗೆ ಶ್ರೀಗಳು, ಕಮಿಟಿಯವರು, ಈ ಸೇಡಮದ ತ್ರಿಮೂರ್ತಿಗಳಾಗಿರುವಂತಹ ನಮ್ಮ ಸದಾಶಿವ ಸ್ವಾಮಿಗಳು, ಶಿವಶಂಕರ ಸ್ವಾಮಿಗಳು ಮತ್ತು ಪಂಚಾಕ್ಷರ ಸ್ವಾಮಿಗಳು ಎಲ್ಲರೂ ಸೇರಿಕೊಂಡು ಬರಬೇಕು ಅಂತ ಆಗ್ರಹದ ಆಮಂತ್ರಣವನ್ನು ಕೊಟ್ಟಿದ್ರು. ಆದರೆ ಇವರು ಆಮಂತ್ರಣ ಬರೋ ಪೂರ್ವದಲ್ಲೇನೆ ನಾವು ಬೇರೆ ಒಂದು ಕಡೆಗೆ ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ಆ ಮೊದಲೇ ದಿನಾಂಕವನ್ನು ಕೊಟ್ಟ ಆಗಿರೋಣದ್ರಿಂದ ಬರಲಿಕ್ಕೆ ಅನಾನುಕೂಲದ ಅನ್ನುವಂಥ ಮಾತನ್ನು ಹೇಳಿದ್ವಿ. ಆದರೂ ಕೂಡ ನೀವು ಬರಲಿ ಬರದೇ ಇರಲಿ, ನಿಮ್ಮ ಹೆಸರ ಮೇಲೆ ಅದು ಆಗಬೇಕು ಅಂತ ಹೇಳಿ ಒತ್ತಾಸೆಯಿಂದ ಪತ್ರಿಕೆ ಒಳಗೆ ಹೆಸರು ಎಲ್ಲವನ್ನು ನೀವೆಲ್ಲ ಮುದ್ರಿಸಿದ್ದೀರಿ. ನಾವು ದೈಹಿಕವಾಗಿ ಬರದೇ ಇದ್ರೂ ಕೂಡ ಭಾವನಾತ್ಮಕವಾಗಿ ಜಗದ್ಗುರುಗಳವರ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಆ ಕಾರ್ಯಕ್ರಮದಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸ್ತಾ, ಅವತ್ತು ಬರಲಿಕ್ಕಾಗದೇ ಇರೋ ಕಾರಣಕ್ಕಾಗಿ ನಾವು ಮೊದಲೇ, ನಿಮಗೆಲ್ಲ ಗೊತ್ತಿದೆ, ಭಾರತ ವಿಕಾಸ ಸಂಗಮ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಾಳೆ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ಇವತ್ತು ಜಗದ್ಗುರುಗಳವರು ಸೇಡಂ ನಗರಕ್ಕೆ ಆಗಮಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟು ರಜತ ಮೂರ್ತಿಗೆ ಅಕ್ಷತೆಯನ್ನು, ಕಳಸಕ್ಕೆ ಅಕ್ಷತೆಯನ್ನು ಹಾಕಿ ನಿರ್ಗಮಿಸ್ತೇವೆ ಅನ್ನುವಂಥ ಮಾತನ್ನು ಶಿವಶಂಕರ ಸ್ವಾಮಿಗಳವರಿಗೆ ಕೂಲಿ ಒಳಗೆ ನಾವು ಹೇಳಿದ್ವಿ. ಆ ಪ್ರಕಾರ ಇವತ್ತು ಬಂದು ದೇವಸ್ಥಾನ ಬಹಳ ಚಿಕ್ಕದಾಗಿದ್ರು ಕೂಡ ಬಹಳ ಸ್ವಚ್ಛವಾಗಿಟ್ಟಿರಿ, ಅದು ಬಹಳ ಖುಷಿ ಪಡಬೇಕಾಗಿದೆ. ಆಮೇಲೆ ಇಲ್ಲಿ ಬರೋಕ್ಕಿಂತ ಮೊದಲ ವೀರಭದ್ರೇಶ್ವರ ದೇವಾಲಯದಲ್ಲಿರುವಂತಹ ಕಳಸಕ್ಕ ಮತ್ತು ಮೂರ್ತಿಗೆ ಜಗದ್ಗುರುಗಳವರೇ ಅಭಿಷೇಕವನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಪ್ರತಿಷ್ಠಾಪನೆಗೆ, ಕಳಸಾರೋಹಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸನ್ನದ್ಧಗೊಳಿಸಿ ಬಂದವರಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉದ್ಘೋಷವನ್ನು ಮಾಡ್ತಾ, ಈಗಾಗಲೇ ಸಮಯ ಸಾಕಷ್ಟಾಗಿದೆ, ಹೆಚ್ಚಿಗೆ ಏನನ್ನೂ ಹೇಳಲಿಕ್ಕೆ ಬಯಸದೆ, ಭಾರತ ದೇಶ ಇದು ಧರ್ಮ ಪ್ರಧಾನವಾಗಿರುವಂಥ ದೇಶ.
ದೇವಭೂಮಿ ಅಂತ ವಿಶ್ವದೆಲ್ಲೆಡೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ದೇಶ. ಈ ದೇಶದಲ್ಲಿ ಎಲ್ಲ ಕಡೆಗೂ ದೇವಾಲಯಗಳಿರುವಂತಹದ್ದನ್ನು ನಾವು ನೋಡ್ತೇವೆ. ಹಾಗೆ ಸೇಡಂದಲ್ಲೂ ಕೂಡ ಸಾಕಷ್ಟು ದೇವಾಲಯಗಳಿರುವಂತಹದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ನಮ್ಮ ಜನ ತಾವಿರೋದಕ್ಕೆ ಮನೆ ಹೆಂಗೈತಿ ಅಂತ ಬಹಳ ವಿಚಾರ ಮಾಡಂಗಿಲ್ಲ. ಆದ್ರೆ ನಾವು ಪೂಜೆ ಮಾಡಾಕ ಯಾವ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆ ದೇವರಿರು ದೇವಾಲಯ ಹೆಂಗೈತಿ ಅನ್ನೋದನ್ನು ಬಹಳ ಕಾಳಜಿಪೂರ್ವಕ ನಮ್ಮ ಜನ ನೋಡ್ತಾರೆ. ಕಾರಣ ಏನು ಅಂದ್ರೆ, ದೇವರನ್ನು ನಾವು ಚೆನ್ನಾಗಿಟ್ರೆ ಆ ದೇವರು ನಮ್ಮನ್ನು ಚೆನ್ನಾಗಿಡ್ತಾನ ಅನ್ನುವಂತಹ ನಂಬಿಕೆ ನಮ್ಮ ಜನರದು. ಆ ಕಾರಣಕ್ಕೆ ಇಲ್ಲಿ ಹೋಗಾಕೂ ದಾರಿಲ್ಲ, ಬರಾಕೂ ದಾರಿಲ್ಲ. ಸಣ್ಣ ಸಂದ್ರಿದ್ರು ಕೂಡ, ಸಣ್ಣ ದೇವಸ್ಥಾನ ಇದ್ರು ಕೂಡ ಅದನ್ನ ಈ ಭಾಗದ ಎಲ್ಲ ಶ್ರೀಗಳವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನೀವೆಲ್ಲ ವ್ಯವಸ್ಥಿತವಾಗಿ ಮುನ್ನಡೆಸ್ಕೊಂಡು ಬರ್ತಾ ಇರೋದನ್ನು ನೋಡಿ ಜಗದ್ಗುರುಗಳವರಿಗೆ ಸಂತೋಷ ಉಂಟಾಗಿದೆ. 17ನೇ ತಾರೀಕಿನ ಕಾರ್ಯಕ್ರಮ ಅಬ್ಬೆ ತುಮಕೂರಿನ ಶ್ರೀಗಳವರು ಬರ್ತಾ ಇದ್ದಾರೆ. ಸ್ಥಳೀಯ ಎಲ್ಲ ಶ್ರೀಗಳವರು ಉಪಸ್ಥಿತರಿದ್ದಾರೆ. ಅವರೆಲ್ಲರ ನೇತೃತ್ವದಲ್ಲಿ ವಿದ್ಯುಕ್ತವಾಗಿ ಸಾಂಗಮಂಗಲವಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ತದೆ. ಶ್ರೀ ಕಾರ್ಯಘಟ್ಟೇಶ್ವರ ದೇವಾಲಯ ಅಂದ್ರೆ ಅವೇನಿದು ಏನು ಹೆಸರು ಅಂತ ಚಿಂತನೆ ಮಾಡ್ತಾ ಇದ್ವಿ. ಶ್ರೀ ಕಾರ್ಯಘಟ್ಟ ಸಿದ್ದೇಶ್ವರ ದೇವಾಲಯ ಅಂತಂದ್ರೆ ಏನಿದು ಅಂತ ಹೇಳಿ ಅದರ ಚಿಂತನೆ ಮಾಡಿದಾಗ ಭಗವಂತನಿಂದ ಹೊಳೆದ ವಿಚಾರ ಏನು ಅಂದ್ರೆ, ಯಾರು ಆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರ ಎಲ್ಲ ಕಾರ್ಯಗಳ ಗಟ್ಟಿಯಾಗಿ ಪೂರ್ಣಗೊಳ್ತಾವ ಅನ್ನೋ ಕಾರಣಕ್ಕೆ ಅದಕ್ಕೆ ಕಾರ್ಯಘಟ್ಟ, ಕಾರ್ಯಗಳನ್ನ ಗಟ್ಟಿಗೊಳಿಸುವಂತ ಶಕ್ತಿ ಆ ದೇವಾಲಯದಲ್ಲಿ ಐತೆ ಅನ್ನೋ ಕಾರಣಕ್ಕೆ ಅದನ್ನು ಕಾರ್ಯಘಟ್ಟ ಹೋಗಿ ಅದೇ ಕಾರ್ಯಘಟ್ಟ ಅಂತ ತಿಳ್ಕೊಂಡು ಕಾಲಾಂತರದಲ್ಲಿ ಪರಿವರ್ತನೆ ಆಗಿರಬಹುದು. ಜೊತೆಗೆ ಶ್ರೀಕಾರಕ್ಕೆ ಎಲ್ಲದಕ್ಕೂ ಶ್ರೀಕಾರವನ್ನು ಹಾಕಲಿಕ್ಕೆ ಆಶೀರ್ವಾದವನ್ನು ನೀಡುವಂಥ ದೇವರು ಅದು ಶ್ರೀ ಕಾರ್ಯಘಟ್ಟ ಸಿದ್ದೇಶ್ವರ ದೇವಾಲಯ. ಆ ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾವಕಾಲ ಇರಲಿ. ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧವಾಗಿ ಆಗಿ ನಿಮ್ಮೆಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಲಭಿಸಲಿ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ.